ಹಾಯ್ ಫ್ರೆಂಡ್ಸ್, ಆಮೇಲೆ ಇವತ್ತು ಒಂದು ವಿಷಯ ಶೇರ್ ಮಾಡ್ಕೊಳ್ದಿತ್ತು, ಅದಕ್ಕೆ ನಾನು ಬಂದೆ. ಆಮೇಲೆ ನಾವು ನಮ್ಮೂರಲ್ಲಿ ಇದ್ವಿ, 3 ವರ್ಷ ಇದ್ವಿ ನಮ್ಮೂರಲ್ಲಿ. ಅದು 2021 ಅದು 2021 ಅಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಇದ್ವಿ. ಆ ಮನೆಯಲ್ಲಿ ಏನು ವಾಸ್ತು ಸರಿ ಇರಲಿಲ್ಲೋ ಅಥವಾ ಏನಂತ ಅಷ್ಟು ಸರಿಯಾಗಿ ಇದ್ದಿಲ್ಲ, ಹೇಳೋದಕ್ಕಾಗಲ್ಲ. ವಾಸ್ತು ಸರಿ ಇರದೇ ಇರ್ಬೋದು ಅಲ್ಲಿ. ಆಮೇಲೆ ಅಲ್ಲಿ ಏನಿತ್ತು, ಟಾಯ್ಲೆಟ್ ಬಾಜುಕನ ದೇವರ ಇದಿತ್ತು, ಜಗಲಿ ಇತ್ತು. ಟಾಯ್ಲೆಟ್ ಬಾಜುಕನ ಒಂದು ಟಾಯ್ಲೆಟ್ ಪಕ್ಕನೇ ಇದಿತ್ತು, ಜಗಲಿ ಇತ್ತದ. ದೇವ್ರದ ಜಗಲಿ ಇತ್ತು, ಜಗಲಿ ಕಟ್ಟಿ ಇತ್ತು, ದೇವ್ರ ಪೂಜೆ ಮಾಡೋದು. ಟಾಯ್ಲೆಟಿಗೆ ದೇವ್ರ ಜಗಲಿಗೆ ಒಂದು ಸಿಂಗಲ್ ಪೀಸ್ ಇದು ಹಾಕಿದ್ರು, ಅವ್ರು ಪರ್ಶಿ ಹಾಕಿದ್ರು, ಪರ್ಶಿ ಕಲ್ಲು ಹಾಕಿದ್ರು. ಆಮೇಲೆ ಅದ ಏನು ಬಾಡಿಗೆರಿಗೆ ಇಫೆಕ್ಟ್ ಆಯ್ತು ಏನು ಗೊತ್ತಾಗಲಿಲ್ಲ. ಅಲ್ಲಿ ಹೋಗಿ ಒಂದು 6 ಮಂತ್ಸ್ ಏನೋ ನಂದು ಬರಲಿಲ್ಲ, ಮಂತ್ಲಿ ಪೀರಿಯಡ ಬರಲಿಲ್ಲ. 6 ಮಂತ್ಸ್ ಮಂತ್ಲಿ ಪೀರಿಯಡ್ ಬರಲಿಲ್ಲ ಆ ಮನೆಯಲ್ಲಿ ಇರಂತಲೇ. ಆಮೇಲೆ ಅದೇನು ನಮಗೂ ಗೊತ್ತಾಗಲಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಇರ್ಬೋದು ಅಂತೇಳಿ ನಾವು ಮತ್ತೆ ಇದಕ್ಕೆ ಹೋಗಿದ್ವಿ. ನಮ್ಮ ಊರಿಂದ ಕೊಣ್ಣೂರು ಅಂತಿದೆ, ಅಲ್ಲಿ ಅರ್ಬಿ ಸೇಲ್ ಜಾಸ್ತಿ ಆಗುತ್ತೆ. ಆ ಕೊಣ್ಣೂರಿಗೆ ಹೋಗಿದ್ವಿ. ಕೊಣ್ಣೂರು ಹೋಗಂತಲೇ ಅಲ್ಲಿ ಹಾಗೆ ಬಟ್ಟೆ ತರಕ್ಕೆ ನಾವು ಹೋಗಿದ್ವಿ. ಹೆಂಗಾದರೂ 6 ಮಂತ್ಸ್ ಆಯ್ತು, ಪೀರಿಯಡ್ ಬಂದಿಲ್ಲ. ಅದು ತೋರ್ಸೊಂಬರೋಣ ಅಲ್ಲೇ ಹಾಸ್ಪಿಟಲ್ಗೆ ಹೋಗಿ, ಏನಾದರೂ ಪ್ರೆಗ್ನೆನ್ಸಿನೂ ಇರ್ಬೋದು ಮತ್ತೇನಾದರೂ ಇರ್ಬೋದು ಅಂತ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋದ್ವಿ. ಆಮೇಲೆ ಅಲ್ಲಿ ಟೆಸ್ಟ್ ಮಾಡಿದ್ರು, ಮೇಡಮ್ ಇದ್ದರು. ಆಮೇಲೆ ಅಲ್ಲಿ ಡಾಕ್ಟ್ರು ಸರ್ ಇದ್ದರು, ಇಬ್ಬರು ಗಂಡ ಹೆಂಡತಿ ಅದರವರ ಡಾಕ್ಟ್ರ್. ಆಮೇಲೆ ಅಲ್ಲಿ ಅವರು ಮೇಡಮ್ಮ ಚೆಕ್ ಮಾಡಿದರು. ಚೆಕ್ ಮಾಡಂತಲೇ ಯೂರಿನ್ ತೊಗೊಂಡು ಟೆಸ್ಟ್ ಮಾಡಿದ್ರು. ಅವ್ರು ಹೇಳಿದರು ಇಲ್ಲ, ಪ್ರೆಗ್ನೆನ್ಸಿ ಇಲ್ಲ. ಆಮೇಲೆ ನಿಮ್ಮ ವೇಟ್ ಜಾಸ್ತಿ ಐತಿ, ವೇಟ್ ಕಡಿಮೆ ಮಾಡ್ಕೊಳ್ಳಿ ಅಂದಾಗ ನಿಮ್ದು ಮಂತ್ಲಿ ಪೀರಿಯಡ್ ರೆಗ್ಯುಲರಾಗಿ ಬರ್ತೈತಿ ಅಂತಂದ್ರೆ ಅವ್ರು. ಆಮೇಲೆ ಇಂಜೆಕ್ಷನ್ ಮಾಡಿದರು, ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಆಮೇಲೆ ಅದನ್ನೆಲ್ಲ ತೊಗೊಂಡು ಬಂದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಔಷಧ ಗುಳಿಗೆ ತೊಗೊಳಂತಲೇ. ಆಮೇಲೆ 1 ಮಂತಿಗೆ ಅಂದ್ರೆ ಪೀರಿಯಡ್ ಬಂತು. ಪೀರಿಯಡ್ ಬರೋಂತಲೇ ಇಲ್ಲಾಂದ್ರೆ ಭೀ ಒಂದು 25 ಡೇಸ್ ಇರ್ತದೆ ಪೀರಿಯಡ್. 25 ಡೇಸ್ ಹಂಗೆ ರೆಗ್ಯುಲರ್ ಹೋಗಿ 24 ಅವರ್ಸ್ ಅಂತೂ ಫುಲ್ ಇದಾಗ್ತಾಯಿತ್ತು, ಬ್ಲೀಡಿಂಗ್ ಆಗ್ತಾಯಿತ್ತು. ಹಂಗೆ ರೆಗ್ಯುಲರ್ ಆಗಿ ಹೋಗಿ ಅವಾಗ ಡೇಟ್ ಬರೋಕೆ ಸ್ಟಾರ್ಟ್ ಆದಾಗ ಹಾಸ್ಪಿಟಲ್ ತೋರ್ಸಂದ್ರೆ ಡೇಟ್ ಬರೋಕಾಯ್ತು. ಡೇಟ್ ಒಂದು 21 ಡೇಟ್ ಇದ್ದಾಗ ಇಲ್ಲಾಂದ್ರೂ ಭೀ ಒಂದು ದಿನಕ್ಕೆ 2 ಸಲ ಅರಿವಿ ಚೇಂಜ್ ಮಾಡ್ತಿದ್ನಿ. ಇಲ್ಲಾಂದ್ರೆ 3 to 4 ಅರಿವಿ ಇದು ಮಾಡ್ತಿದ್ನಿ, ಅರಿವಿ ಯೂಸ್ ಮಾಡ್ತಿದ್ನಿ. ಆಮೇಲೆ ಒಂದು ಮುಂಜಾನೆ ಸ್ನಾನ ಮಾಡಿ ಯೂಸ್ ಮಾಡ್ತಿದ್ನಿ 3 to 4 ಅರಿವಿ. ಆಮೇಲೆ ಮತ್ತು 1 ತಾಸು ಸಹ ಇರ್ತಿರ್ಕಿಲ್ಲವ, ಫುಲ್ ಬ್ಲೀಡಿಂಗ್ ಆಗ್ತಿದ್ವು. ಮತ್ತು ಸಾಯಂಕಾಲ 6:30 7 ಗಂಟೆ ಮಟ್ಟ ಹಂಗೆ ಅದನ್ನ ಜಕ್ಕೋತ ಬಂದು ಮತ್ತು 6:30 7 ಗಂಟೆಗೆ ಮತ್ತು 4 ಅರಿವಿ ಇರ್ತಿದ್ವು. 4 ಅರ್ಬಿ ತೊಗೊಂಡು ಮತ್ತು ವಾಶ್ ಮಾಡಿ ಮತ್ತು 4 ಅರ್ಬಿ ಯೂಸ್ ಮಾಡ್ತಿದ್ನಿ. ಹಿಂಗಾಗಿ ಒಂದೊಂದು ದಿನಕ್ಕೆ 2 ಸಾರಿ ವಾಶ್ ಮಾಡೇನಿ ಅರ್ಬಿ. ಅಷ್ಟು ಬ್ಲೀಡಿಂಗ್ ಅಂದ್ರೆ ಅಷ್ಟು ಬ್ಲೀಡಿಂಗ್ ಹೋಗ್ತಿತ್ತು. ಒಂದು 25 ದಿವಸ ಎದ್ದೇ ಇಲ್ಲ ನಾನು ಸರಿಯಾಗಿ. ಮಲ್ಕೊಂಡ್ಬಿಟ್ಬಿಡ್ತಿದ್ನಿ, ಕೆಲಸ ಮಾಡ್ತಿದ್ನಿ, ಮಲ್ಕೋತಿದ್ನಿ. ಅವಾಗ ನಾನು ನನ್ನ ಮಗಳ ಇಬ್ಬರೇ ಇದ್ವಿ ಅಲ್ಲಿ ಊರಾಗ. ಮತ್ತು ಅವಾಗ ಸೇಮ್ ಟ್ಯಾಬ್ಲೆಟ್ ಮತ್ತು ತೊಗೊಳಂತಲೇ ಮತ್ತು ಪೀರಿಯಡ್ ಬಂತು. ಆಮೇಲೆ ಅದು ಮತ್ತು 25 ಡೇಸ್ ಪೀರಿಯಡ್ ಇತ್ತು. ಪೀರಿಯಡ್ ಇರಂತಲೇ 25 ಡೇಸ್ ಮುಗಿಯಂತಲೇ ನಾವು ಆ ಊರು ಬಿಟ್ಟು ಮತ್ತು ಬೇರೆ ಊರಿಗೆ ಹೋದ್ವಿ. ಬೇರೆ ಊರು ಅಂತಲೇ ಅಲ್ಲೂ ಮತ್ತು ಹಾಸ್ಪಿಟಲ್ಗೆ ತೋರ್ಸಂತಲೇ ಅವರೆಲ್ಲ ಫುಲ್ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಮಾಡಿ ಹೇಳಿದರು, ಆಮೇಲೆ ಇಲ್ಲ ರೀ ನಿಮ್ಮದು ಭಾಳ ಸ್ಟಾಕ್ ಆಗೈತಿ, ಆಮೇಲೆ ಪೀರಿಯಡ್ ಆಗಿಲ್ಲ ನಿಮ್ದು, ಹೀಗಾಗಿ ಸ್ವಲ್ಪ ಇದಾಗ್ತೈತಿ, ಸಮಸ್ಯೆ ಆಗ್ತೈತಿ ಅಂತಂದ್ರೆ ಅವರು ಟ್ಯಾಬ್ಲೆಟ್ ಕೊಟ್ಟರು. ಟ್ಯಾಬ್ಲೆಟ್ ಕೊಡಂತಲೇ ಮತ್ತು ಅದು ಒಂದು 25 ಡೇಸ್ ಹೋಗ್ತಿತ್ತು ಬ್ಲೀಡಿಂಗ. ನಾವು ಅವ್ರಿಗೆ ಡಾಕ್ಟ್ರ್ ಕೇಳಂತಲೇ ಅವ್ರು ಅಂದರು ಇಲ್ಲ, ಅದು ಎಲ್ಲ ಕಿತ್ತು ಹೋಗಲಿ, ಆಮೇಲೆ ಹೊಲಸೆಲ್ಲ ಇದು ಹೋಗಲಿ ಅಂತಂದರು ಡಾಕ್ಟ್ರ. ಆಮೇಲೆ ಹಾಗೇ ಆಮೇಲೆ ರೆಗ್ಯುಲರ್ ಒಂದು ಅರ್ಧ ತಿಂಗಳಿಗೆ 2 ತಿಂಗಳಿಗೆ ಹೀಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನಾವು ಡಾಕ್ಟ್ರ್ ಕೇಳಿದ್ವಿ, ಮತ್ತು ಈ ರೀತಿ ಎಲ್ಲ ಇದಾಗತೈತಿ ಅನ್ನೋದಲ್ಲ ಡಾಕ್ಟ್ರ್ ಹೇಳಿದ್ರು. ಇಲ್ಲರಿ ಮತ್ತು ನೀವು
ಟ್ಯಾಬ್ಲೆಟ್ ತೊಗೋರಿ ಟ್ಯಾಬ್ಲೆಟ್ ತೊಗೊಂತಲೇ ಬರ್ತೈತೆ ಅಂದರು. ಆಮೇಲೆ ಬರಾಕೈತದ 1 ತಿಂಗಳಿಗೆ ಅದು 2 ತಿಂಗಳಿಗೆ ಬರಾಕೈತು. ಅದೆಲ್ಲ ಹೋಗಲಿ, ಎಲ್ಲ ಸ್ಟಾಕ್ ಐತಿ, ಎಲ್ಲ ಹೋಗಲಿ, ಕ್ಲಿಯರ್ ಆಗ್ತೈತಿ ಅಂತಂದರು. ಆಮೇಲೆ ಹಾಗೆ ಬರಾಕೈತದ, ಸ್ವಲ್ಪ ಎಕ್ಸಸೈಸ್ ಮಾಡಿರಿ ಅಂತಂದರು. ಆಮೇಲೆ ನಾ ವಾಕಿಂಗ್, ಎಕ್ಸಸೈಸ್ ಮಾಡೋದು, ಸ್ವಲ್ಪ ಫುಡ್ಡು ಲೈಟಾಗಿ ಇದು ತೊಗೊಳಕತ್ನಿ, ತಿನ್ನಕತ್ನಿ. ಹೀಗಾಗಿ ಈಗಂತೂ ಫುಲ್ ರೆಗ್ಯುಲರ್ ಐತಿ, ಮಂತ್ಲಿ ಕರೆಕ್ಟಾಗಿ ಬರ್ತೈತಿ, ಏನು ಸಮಸ್ಯೆ ಇಲ್ಲ. ಆದರೆ ಈ ಮನೆ ಬಂದಾಗಿಂದ ಏನೋ ಗೊತ್ತಿಲ್ಲ ನಮಗೆ, 1.5 ವರ್ಷ ಆತ ಇಷ್ಟು ಕಾಡಾಟತೈತಿ. ಇಷ್ಟಂದ್ರೆ ಇಷ್ಟು ತ್ರಾಸಾಗತೈತಿ. ಹುಟ್ಟಿದಾಗಿಂದಳು ಭಾಳ ಅಂದ್ರೆ ಭಾಳ ಸಮಸ್ಯೆ ಅನುಭವಿಸಿ ನಾನು ಕಷ್ಟದಾಗ ಬೆಳೆದಾನೆ. ಒಬ್ಬಕ್ಕೆ ಮಗಳ ಕರೆ ನಮ್ಮ ಅಪ್ಪಗ ಹೆಂಗಿರ್ಬೇಕು, ನಾನು ಎಷ್ಟು ಖುಷಿಯಾಗಿರ್ಬೇಕು, ಒಬ್ಬಕ್ಕಿನ ಎಷ್ಟು ಚೆನ್ನಾಗಿ ಬೆಳೆಸ್ಬೇಕು ಅವ್ರು ನಾನು. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿನ ಹಂಗಿತ್ತ. ಆಮೇಲೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಯಾರು. ಆಮೇಲೆ ಒಬ್ಬಕ್ಕಿನ ಅನಾಥನ ಬೆಳ್ದಂಗೆ ಆತು ನಾನು. ಆಮೇಲೆ ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸೇವಿ. ಮದುವೆ ಆದ್ಮೇಲೆ ಭಾಳ ಕಷ್ಟ ಅನುಭವಿಸೇನಿ, ಅಷ್ಟಿಷ್ಟು ಕಷ್ಟ ಭಾಳ ಅಂದ್ರೆ ಭಾಳ ಸಮಸ್ಯೆ ಅನುಭವಿಸಿ ನಾನು ಜೀವನದಾಗ. ಅಷ್ಟಿಷ್ಟು ಸಮಸ್ಯೆ ಅನುಭವಿಸಿಲ್ಲ. ಹುಟ್ಟಿದಾಗಿಂದನೂ ಯಾವ ಸುಖನೂ ಇಲ್ಲ ನಮಗೆ. ಆಮೇಲೆ ಈಗ ಮದ್ವೆ ಆಗ್ಬೇಕಾರೂ ಭಾಳ ಅಂದ್ರೆ ಭಾಳ ಅಡ್ಡಗೋಡೆ ಇದ್ರೆ, ಭಾಳ ಅಂದ್ರೆ ಭಾಳ ಕಂಟಕ್ಕಿದ್ದು. ಅದನ್ನೆಲ್ಲ ಮೀರಿಯೋ ನಾನು ಮದುವೆ ಆದ್ನಿ. ಭಾಳ ಅಂದ್ರೆ ಭಾಳ ಸಮಸ್ಯೆ. ಈಗಂತೂ ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲೆಲ್ಲ ಕಷ್ಟ ಅನುಭವಿಸತ್ತೀವಿ. ಯಾಕೋ ಗೊತ್ತಿಲ್ಲ, ಅದು ಯಾರ ದೇವ್ರ ದೇವ್ರು ಯಾಕೆ ಇಷ್ಟು ನಿಗ್ರಹ ಕೊಡತ್ತಾನೋ ನಮಗೆ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸ್ತೀವಿ. ಈಗಂತೂ 1.5 ವರ್ಷದಿಂದ ಭಾಳ ಅಂದ್ರೆ ಭಾಳ ಅನುಭವಿಸತ್ತೀವಿ. ಇಲ್ಲಿ ಇಷ್ಟು ರೆಕಾರ್ಡಿಂಗ್ ಮಾಡೋಕ್ಕೂ ಕೊಡುವಾರ ನಿಮಗೆ ಕೇಳ್ಸತ್ತಿರ್ಬೋದು. ಬಳಿ ಸೌಂಡು ಕೇಳತೈತಿ, ಇಲ್ಲಿ ಚೀರಾಡೋದು ಸೌಂಡ್ ಕೇಳತೈತಿ, ಫೋನ್ದಾಗ ಹೊಕ್ಕೊಳ್ಳೋದು ಸೌಂಡ್ ಕೇಳತೈತಿ. ಇಷ್ಟು ರೆಕಾರ್ಡಿಂಗ್, ಯೂಟ್ಯೂಬ್ ವಿಡಿಯೋ ರೆಕಾರ್ಡಿಂಗು ಮಾಡೋಕೆ ಕೊಡಂಗಿಲ್ಲ. ಹುಟ್ಟಿದಾಗಿಂದನೂ ಹಿಂಗೆ ಐತೆ ನಂಗೆ ಸಮಸ್ಯೆ. ಯಾರೂ ಬೆಳ್ಯಾಕೆ ಕೊಡಲಿಲ್ಲ ನನಗೆ, ಬೆಳೆಯೋದಕ್ಕೆ ಕೊಡಲಿಲ್ಲ ಯಾರು ನನಗೆ. ಈಗಂತೂ ಫುಲ್ ತ್ರಾಸಾಗತೈತಿ. ಈಗಂತೂ ಪೂರ್ತಿ ವಿಡಿಯೋ ಮಾಡೋಕೆ ಕೊಡುವಾರ ಎದ್ದು ಅಡುಗೆ ಮಾಡೋಕ್ಕೂ ಆವತ್ತು, ಒಂದು ಕೆಲಸ ಮಾಡೋಕ್ಕಾಗತ್ತು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಗಂಡಂತೂ ಬರೀ ಮಾನ ಮರ್ಯಾದೆ ಅಂತ ನನ್ನ ಗಂಡಿರವ. ಆಮೇಲೆ ಇಷ್ಟು ಸಮಸ್ಯೆ ಆಗಕತ್ರು ಭೀ ಯಾಕೆ ಆಗತೈತಿ ಇಷ್ಟು ಸಮಸ್ಯೆ ಮನ್ಯಾಗಂತ ಒಂದು ಮಾತು ಕೇಳಂಗಿಲ್ಲವ, ಒಟ್ಟ ಕೇಳಂಗಿಲ್ಲ. ಏನು ಬೇಕಾದಾದ್ರೂ ಭೀ ಅನುಭವಿಸತ್ತಣ್ಣವ. ಈ ಜೀವನ ಇಲ್ಲಿ ಮಟ್ಟ ಬಂದು ಹತ್ತಿದ ನಂದು. ಒಟ್ಟ ಕೇಳೋದೇ ಇಲ್ಲವ, ಏನಾಗತೈತಿ, ಏನು ತ್ರಾಸಾಗತೈತಿ, ಯಾಕೆ ಹಿಂಗೆ ಆಗತೈತಿ ಅಂತ ಒಟ್ಟ ಕೇಳಂಗಿಲ್ಲ. ಭಾಳ ಅಂದ್ರೆ ಭಾಳ ತ್ರಾಸಾಗತೈತಿ. ಈ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ. ಎಲ್ಲ ಫುಲ್ಲು ಸುತ್ತಲೂ ಡಿಸ್ಟರ್ಬ್ ಆಗತೈತಿ, ಸುತ್ತಲೂ ಸೌಂಡ್ ಮಾಡತ್ತಾರ. ಒಂದು ಕಡಿಮೆ, ಒಂದು ಸ್ಟಾಪ್ ಆತ ಮತ್ತೊಂದು, ಒಂದು ಸ್ಟಾಪ್ ಆತಂದ್ರೆ ಮತ್ತೊಂದು, ಹಿಂಗಾಗತೈತಿ. ಈಗ ಎದ್ದು ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಭಾಂಡೆ ತಿಕ್ಕಬೇಕಾರೆ ಎಲ್ಲ ಕೈ ಹೊಳ್ಯಾಡತ್ತವ, ಅಡ್ಡಾಡ್ಬೇಕಾರೆ ಕಾಲು ಹೊಳ್ಯಾಡತ್ತವ. 1.5 ವರ್ಷದಿಂದ ಇಷ್ಟು ಸಮಸ್ಯೆ ಅನುಭವಿಸತ್ತೀನಿ. ಮೊದಲ PCOD ಪ್ರಾಬ್ಲಮ್ ಆಯ್ತು. ಹುಟ್ಟಿದಂಗಿಂದ ಕಷ್ಟದಾಗ ಬೆಳೆದ್ವಿ. ಮದುವೆ ಆದಮೇಲೂ ಕಷ್ಟ ಇತ್ತು. ಆಮೇಲೆ PCOD ಪ್ರಾಬ್ಲಮ್. ಈಗಂತೂ 1.5 ವರ್ಷದಿಂದ ನನಗಂತೂ ಮೈ ಚಳಿ ಬಿಟ್ಟು ಇರೋಕ್ಕಾಗೋತ್ತು, ಕೆಲಸ ಮಾಡೋಕ್ಕಾಗೋತ್ತು. ಈಗಂತೂ ಅಡುಗೆನ ಮಾಡಿಲ್ಲ, ಸಿಲಿಂಡ್ರೂ ಖಾಲಿ ಆಗೈತಿ, ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಅಷ್ಟು ತ್ರಾಸಾಗತೈತಿ. ಈ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸುತ್ತಲೂ ನೀವು ಕೇಳ್ಬೋದು ಎಷ್ಟು ಡಿಸ್ಟರ್ಬೆನ್ಸ್ ಆಗತೈತಿ, ಎಷ್ಟು ಸೌಂಡ್ ಕೇಳತೈತಿ. 1.5 ವರ್ಷದಿಂದ ಅನುಭವಿಸತ್ತ ನಾನು. ಈಗ ವಿಡಿಯೋ ಮಾಡೋಕ್ಕೂ ಕೊಡೋರು ನನಗೆ. ಇದು 4ನೇ ಯೂಟ್ಯೂಬ್ ಚಾನಲ್ ನಂದ. ಇದನ್ನೂ ಇಷ್ಟು ವಿಡಿಯೋ ಮಾಡ್ಬೇಕಾದ್ರೆ ಇಷ್ಟು ಕಂಟಕ್ಕೆ ಅನುಭವಿಸತ್ತೇವೆ ನಾವು. ಭಾಳ ಅಂದ್ರೆ ಭಾಳ ತ್ರಾಸ ಅನುಭವಿಸತ್ತ ನಾನು. ದೇವರಂತೂ ಕಣ್ಣು ಮುಚ್ಚ ಕೂತನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ನನ್ನ 4ನೇ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.